ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಸಾವಯವ ಕೃಷಿ ಅಂದರೆ ಏನು, ಅದರ ಹಿಂದಿನ ತತ್ವಗಳೇನು ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಅದು ಕೂಡ ಕೇವಲ ಒಂದೇ ಒಂದು ಸರಳ ವೆಬ್ ಪೇಜನ್ನು ಆಧಾರವಾಗಿಟ್ಕೊಂಡು. ಹಾಗಾದರೆ ಒಂದು ಪ್ರಶ್ನೆ ಬರುತ್ತೆ, ಒಂದು ಸಿಂಗಲ್ ವೆಬ್ ಪೇಜ್ ಸಾವಯವ ಕೃಷಿಯ ಇಡೀ ತತ್ವಶಾಸ್ತ್ರದ ಬಗ್ಗೆ ನಮಗೆ ಏನ್ತಾನೇ ಹೇಳೋಕೆ ಸಾಧ್ಯ ಅಲ್ವಾ? ನೋಡೋಣ ಬನ್ನಿ. ಕೆಲವೊಮ್ಮೆ ಒಂದು ವೆಬ್ ಪೇಜ್ನ ವಿನ್ಯಾಸ ಅಂದರೆ ಅದರ ರಚನೆ ಇದೆಯಲ್ಲ, ಅದು ಅದರಲ್ಲಿರೋ ಮಾಹಿತಿಗಿಂತಲೂ ಹೆಚ್ಚು ಮುಖ್ಯ ಆಗ್ಬಿಡುತ್ತೆ. ಅದು ಹೇಗೆ ಅಂತ ಈಗ ನೋಡೋಣ. ಮೊದಲಿಗೆ ಇದನ್ನೊಂದು ಡಿಜಿಟಲ್ ಫೀಲ್ಡ್ ಗೈಡ್ ಅಂತ ಅಂದ್ಕೊಳ್ಳೋಣ. ಅಂದರೆ ಇದನ್ನ ಕೇವಲ ಒಂದು ಮಾಹಿತಿ ಇರೋ ಡಾಕ್ಯುಮೆಂಟ್ ಥರ ನೋಡೋದು ಬೇಡ. ಬದಲಿಗೆ ಇದೊಂದು ಸ್ಪಷ್ಟವಾದ ದೃಷ್ಟಿಕೋನ ಇಟ್ಕೊಂಡು ಸಾವಯವ ಕೃಷಿಗೆ ಬೇಕಾದ ಬೆಂಬಲ ವ್ಯವಸ್ಥೆಯನ್ನ ಹೇಗೆ ಅರ್ಥ ಮಾಡ್ಕೊಳ್ಬೋದು ಅಂತ ತೋರಿಸೋ ಒಂದು ಮಾರ್ಗದರ್ಶಿ. ಈ ವೆಬ್ ಪೇಜ್ನಲ್ಲಿರೋ ಈ ಲಿಂಕ್ಗಳನ್ನ ನೋಡಿ. ಯೋಜನೆಗಳು, ತರಬೇತಿಗಳು, ಮಾಹಿತಿ, ಗ್ಯಾಲರಿ, ಸಂಪರ್ಕ ಇವೆಲ್ಲ ಸುಮ್ಮನೆ ಕೊಟ್ಟಿರೋ ಆಯ್ಕೆಗಳಲ್ಲ. ಇವು ಸಾವಯವ ಕೃಷಿಯ ಆಧಾರ ಸ್ತಂಭಗಳು ಅಂತಲೇ ಹೇಳಬಹುದು. ಅಂದರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನೋದು ಕೇವಲ ಒಬ್ಬ ರೈತ ಮಾಡೋ ಕೆಲಸವಲ್ಲ. ಅದಕ್ಕೆ ಜ್ಞಾನ, ಸರ್ಕಾರದ ನೀತಿಗಳು ಮತ್ತೆ ಒಂದು ಸಮುದಾಯದ ಬೆಂಬಲ, ಈ ಎಲ್ಲದರ ಒಂದು ನೆಟ್ವರ್ಕ್ ಬೇಕೇ ಬೇಕು ಅಂತ ಇದು ಸ್ಪಷ್ಟವಾಗಿ ಹೇಳುತ್ತೆ. ಸರಿ, ಈ ಎಲ್ಲ ಬೆಂಬಲ ವ್ಯವಸ್ಥೆ ಇದೆ, ಓಕೆ. ಆದರೆ ಇದೆಲ್ಲ ಇರೋದ್ಯಾಕೆ? ಇದರ ಮುಖ್ಯ ಉದ್ದೇಶ ಏನು? ಈ ಸಪೋರ್ಟ್ ಸಿಸ್ಟಮ್ ಅಸ್ತಿತ್ವದಲ್ಲಿರೋದೇ ಒಂದು ಪ್ರಮುಖ ಪದ್ಧತಿಯನ್ನ ಪೂರೈಸಲು. ಬನ್ನಿ ಈಗ ಅದರ ಬಗ್ಗೆ ಮಾತಾಡೋಣ. ಈ ವೆಬ್ಸೈಟ್ ಪ್ರಕಾರ ಸಾವಯವ ಕೃಷಿಯಲ್ಲಿ ಒಂದು ದೊಡ್ಡ ಸವಾಲಿದೆ. ಅದೇ ಎಲ್ಲದಕ್ಕಿಂತ ಮುಖ್ಯವಾದದ್ದು. ಯಾವುದು ಆ ಸವಾಲು? ಸಸ್ಯಗಳನ್ನ ಸಾವಯವವಾಗಿ ರಕ್ಷಿಸೋದು. ಇದೇ ಅವರ ಪ್ರಕಾರ ದೈನಂದಿನ ಕೃಷಿಯಲ್ಲಿ ಅತ್ಯಂತ ಪ್ರಮುಖವಾದ ಅಂಶ. ಹಾಗಿದ್ರೆ ಸಾವಯವ ಸಸ್ಯ ಸಂರಕ್ಷಣೆ ಎಂದ್ರೇನು? ಸಿಂಪಲ್ ಆಗಿ ಹೇಳೋದಾದ್ರೆ, ಕೀಟಗಳು, ರೋಗಗಳು ಮತ್ತೆ ಕಳೆಗಳನ್ನ ಯಾವುದೇ ರಾಸಾಯನಿಕಗಳನ್ನ ಬಳಸದೆ ನೈಸರ್ಗಿಕ ವಿಧಾನಗಳು ಮತ್ತು ವಸ್ತುಗಳನ್ನ ಬಳಸಿ ಮ್ಯಾನೇಜ್ ಮಾಡೋದು. ಇದೇ ಇದರ ಹಿಂದಿರೋ ಮೂಲತತ್ವ. ಇಲ್ಲಿ ನಾವು ಒಂದು ವಿಷಯವನ್ನ ಅರ್ಥ ಮಾಡ್ಕೊಳ್ಬೇಕು. ಇದು ಯಾವುದೋ ಒಂದು ಮ್ಯಾಜಿಕ್ ಬುಲೆಟ್ ಥರ ಅಲ್ಲ. ಅಂದ್ರೆ ಒಂದು ಸಮಸ್ಯೆ ಬಂತು, ಅದಕ್ಕೊಂದು ಪರಿಹಾರ ಹುಡುಕಿದ್ವಿ, ಹಾಗಲ್ಲ. ಬದಲಿಗೆ ಇದೊಂದು ಬಹುಮುಖಿ ಕಾರ್ಯತಂತ್ರ, ಒಂದು ಪ್ಲ್ಯಾಂಡ್ ಅಪ್ರೋಚ್. ಅದನ್ನೇ ಈ ವೆಬ್ ಪೇಜ್ನ ರಚನೆ ನಮಗೆ ಹೇಳೋಕೆ ಪ್ರಯತ್ನ ಮಾಡ್ತಾ ಇರೋದು. ಹಾಗಾದ್ರೆ ಈ ಕಾರ್ಯತಂತ್ರವನ್ನ ಜಾರಿಗೆ ತರೋಕೆ ರೈತರ ಹತ್ರ ಯಾವೆಲ್ಲ ಸಾಧನಗಳಿವೆ? ಇದನ್ನ ನಾವೊಂದು ಸಾವಯವ ನಿರ್ವಹಣಾ ಸಲಕರಣೆ ಪೆಟ್ಟಿಗೆ ಅಥವಾ ಆರ್ಗ್ಯಾನಿಕ್ ಮ್ಯಾನೇಜ್ಮೆಂಟ್ ಟೂಲ್ ಕಿಟ್ ಅಂತ ಕರೀಬಹುದು. ಆ ಟೂಲ್ ಕಿಟ್ನಲ್ಲಿ ಏನಿದೆ ಅಂತ ಬಿಡಿಸಿ ನೋಡೋಣ ಬನ್ನಿ. ಈ ಟೂಲ್ ಕಿಟ್ನಲ್ಲಿ ಮುಖ್ಯವಾಗಿ 3 ಸಾಧನಗಳಿವೆ. ಮೊದಲನೇದು ಕೀಟ ಮತ್ತು ರೋಗ ನಿರ್ವಹಣೆ, ಎರಡನೇದು ಕಳೆ ನಿರ್ವಹಣೆ ಮತ್ತು ಮೂರನೇದು ಬೊಟಾನಿಕಲ್ ಎಕ್ಸ್ಟ್ರಾಕ್ಟ್ಸ್ ಅಂದರೆ ಸಸ್ಯಶಾಸ್ತ್ರೀಯ ಸಾರಗಳು. ಈ 3 ಸೇರಿ ಸಸ್ಯಗಳ ಆರೋಗ್ಯವನ್ನ ಕಾಪಾಡೋಕೆ ಒಂದು ಹಂತಹಂತವಾದ ಲಾಜಿಕಲ್ ಆದ ವಿಧಾನವನ್ನ ರೂಪಿಸ್ತವೆ. ಇಲ್ಲಿ ಒಂದು ಪ್ರಮುಖ ಪದವನ್ನ ಗಮನಿಸಿ, ನಿರ್ವಹಣೆ, ಮ್ಯಾನೇಜ್ಮೆಂಟ್. ನೋಡಿ, ಕೀಟ ನಿರ್ಮೂಲನೆ ಅಂತ ಹೇಳಿಲ್ಲ, ಕೀಟ ನಿರ್ವಹಣೆ ಅಂತ ಹೇಳಿದ್ದಾರೆ. ಹಾಗೇನೆ ಕಳೆ ನಿರ್ಮೂಲನೆ ಅಲ್ಲ, ಕಳೆ ನಿರ್ವಹಣೆ. ಇದರ ಅರ್ಥ ಏನು? ಅಂದ್ರೆ ಗುರಿ ಕೇವಲ ಅವುಗಳನ್ನ ಸಂಪೂರ್ಣವಾಗಿ ನಾಶ ಮಾಡೋದಲ್ಲ, ಬದಲಿಗೆ ಅವುಗಳ ಜೊತೆ ನಿರಂತರವಾಗಿ ತೊಡಗಿಸ್ಕೊಂಡು ಪರಿಸರಕ್ಕೆ ಹಾನಿಯಾಗದಂತೆ ಅವುಗಳನ್ನ ಕಂಟ್ರೋಲ್ನಲ್ಲಿಡೋದು. ಹಾಗಾದ್ರೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಮುಖ್ಯ ಪಾಠ ಏನು ಗೊತ್ತಾ? ಸಾವಯವ ಕೃಷಿ ಅಂದ್ರೆ ಸುಮ್ಮನೆ ಏನನ್ನೋ ತಪ್ಸೋದಲ್ಲ, ಅಂದ್ರೆ ಕೆಮಿಕಲ್ಸ್ ಬಳಸಲ್ಲ ಅನ್ನೋದು ಮಾತ್ರ ಅಲ್ಲ. ಬದಲಿಗೆ ಸಕ್ರಿಯವಾಗಿ ಏನನ್ನೋ ಮಾಡೋದು. ಇದು ಪರಿಸರ ವ್ಯವಸ್ಥೆಯ ಜೊತೆ ಪ್ರಜ್ಞಾಪೂರ್ವಕವಾಗಿ ಕೆಲಸ ಮಾಡುವ ಒಂದು ಶಿಸ್ತು. ಇದೊಂದು ಪ್ರೋಆಕ್ಟಿವ್ ಅಪ್ರೋಚ್. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ಕೇಳೋಣ. ಈ ಇಡೀ ಪ್ರಕ್ರಿಯೆಯ ಮೂಲತತ್ವವೇ ಸಕ್ರಿಯ ನಿರ್ವಹಣೆ ಆಗಿರ್ಬೇಕಾದ್ರೆ ಆಧುನಿಕ ಸಾವಯವ ರೈತನ ಪಾತ್ರದ ಬಗ್ಗೆ ಇದು ನಮ್ಗೇನು ಹೇಳುತ್ತೆ? ಬಹುಶಃ ರೈತ ಕೇವಲ ಒಬ್ಬ ಉತ್ಪಾದಕ ಅಲ್ಲ, ಆತ ಒಬ್ಬ ಕಾರ್ಯತಂತ್ರಜ್ಞ, ಇಡೀ ಪರಿಸರ ವ್ಯವಸ್ಥೆಯ ಒಬ್ಬ ಮ್ಯಾನೇಜರ್. ಇದ್ರ ಬಗ್ಗೆ ಯೋಚನೆ ಮಾಡಿ. ಮತ್ತೆ ಸಿಗೋಣ.